ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸ್ವೀಟ್ ಕಾರ್ನ್ ಮಾಡಾಕತ್ತೀನಿ ನೋಡಿರಿ. ಸ್ವೀಟ್ ಕಾರ್ನ್ ಇದು ಒಂಥರ ಸ್ಪೆಷಲ್ ಸ್ವೀಟ್ ಕಾರ್ನ್. ಯಾವ ರೀತಿ ಮಾಡೋದು ಅಂತ ನೋಡಂಬರ್ರಿ. ಇಲ್ಲಿ ಸ್ವೀಟ್ ಕಾರ್ನ ಫಸ್ಟ್ ಸ್ವಲ್ಪ ಹುರ್ಕೋಬೇಕು. ಜಾಸ್ತಿ ಬಲ್ತಿದ್ದು ಅಂದ್ರೆ ಹುರ್ಕೋರಿ, ಎಳೆ ಬಿದ್ರೆ ನಡಿತೈತಿ. ಆಮೇಲೆ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕಿ ಅದರೊಳಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿರಿ. ಸ್ವಲ್ಪ ಅವು ನಿಮ್ಮ ಸ್ವೀಟ್ ಕಾರ್ನ್ ಎಷ್ಟು ಇರ್ತಾವಲ್ಲ ಅದ್ರ ಮೇಲೆ ಡಿಪೆಂಡು. ಜಾಸ್ತಿ ಇದ್ರೆ ಜಾಸ್ತಿ ಉಳ್ಳಾಗಡ್ಡಿ ಹಾಕಿರಿ, ಸ್ವಲ್ಪ ಇದ್ರೆ ಸ್ವಲ್ಪ ಹಾಕಿರಿ. ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಸಣ್ಣ ತೊಗೋರಿ, ಯಾಕಂದ್ರೆ ಸ್ವಲ್ಪ ಮಾಡಾಕತೈತಿ. ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ತೊಗೋರಿ. ಇದಿಷ್ಟು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಇವಾಗ ಅರಿಶಿನ, ಉಪ್ಪು, ಖಾರ ಇಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮಸ್ತ್ನಾಗ ಫ್ರೈ ಮಾಡಿದ್ರಿ ಅಂದ್ರೆ ನಿಮ್ಗೆ ಸ್ವೀಟ್ ಕಾರ್ನ್ ಈ ರೀತಿ ಎಲ್ಲೂ ತಿಂದಿರೋದಿಲ್ಲ ನೀವು. ನೋಡಿರಿ, ಸ್ವೀಟ್ ಕಾರ್ನ್ ಅಂದರೆ ಮೆಕ್ಕಿತೆನೆ. ನಮ್ಮ ಕಡೆ ಮೆಕ್ಕಿತೆನೆ, ಅದು ಇಂಗ್ಲೀಷ್ ಒಳಗೆ ಸ್ವೀಟ್ ಕಾರ್ನ್ ಅನ್ನೋದು. ಮೆಕ್ಕಿತೆನೆ ಕಾಳು ಹಸಿ ಇರ್ತಾವೆ, ಮತ್ತು ಒಣ ಹಾಕಿರಿ, ಹಸಿ ಇರ್ತಾವಲ್ಲ ಅವು ಹಾಕಿ ಈ ರೀತಿ ಮಾಡೋದ್ರಿಂದ ಮಕ್ಕಳಾಯ್ತು ದೊಡ್ಡವರಾಯ್ತು ಭಾಳ ಇಷ್ಟಪಟ್ಟು ತಿಂತಾರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೂರ್ತಿ ವಿಡಿಯೋ ನೋಡಿರಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ. ಈ ರೀತಿ ನೀವು ಎಂದಾರ ಮಾಡ್ಕೊಂಡು ತಿಂದಿದ್ರೇನ ಅಂತ ಹೇಳ್ರಿ. ತಿಂದಿದ್ರೆ ಇನ್ನೊಂದ್ಸಲ ಮಾಡ್ಕೊಂಡು ತಿನ್ನಿರಿ. ಮಸ್ತ್ ಟೇಸ್ಟ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತಾವೆ. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಾಡಿದ್ರೆ ಸ್ವೀಟ್ ಕಾರ್ನ ತಿನ್ನಕ್ಕೆ ಮಸ್ತ್ ಹಾಕವು ನೋಡ್ರಿ. ಯಾವಾಗಲೂ ಏನಪ್ಪ ಅಂದ್ರೆ ಉಪ್ಪಿನೊಳಗೆ ಕುದಿಸ್ಕೊಂಡು ಅಥವಾ ಹುರ್ಕೊಂಡು ತಿಂತಿರ್ತೀವಿ. ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಮಾತ್ರ ಮಸ್ತಾಗಿರ್ತವೆ. ಪದೇ ಮಾಡ್ಕೊಂಡು ತಿಂತೀರಿ. ಮತ್ತೆ ಇಂಥ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.